ಸನಾತನ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಯುಗಗಳು ಕಳೆದು ಹೋದ್ರೂ ಸನಾತನ ಸಂಸ್ಕೃತಿ ಹಾಗೆ ಉಳಿದಿದೆ. ಪಾಶ್ಚಿಮಾತ್ಯರಿಗೆ ವಿಜ್ಞಾನ ಅಂದರೆ ಏನು ಅಂತಾನೆ ಗೊತ್ತಿಲ್ಲದಿರೋ ಸಮಯದಲ್ಲಿ ನಾವು ಇಂದಿನ ವಿಜ್ಞಾನವನ್ನೇ ಮೀರಿ ಬೆಳೆದಿದ್ವಿ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಅನೇಕ ದೇವಸ್ಥಾನಗಳು, ಶಾಸನಗಳು ಹಾಗೂ ಇತರ ಕುರುಹುಗಳು ನಮಗೆ ಕಾಣಸಿಗುತ್ತವೆ. ಅಂತಹದ್ದೇ ವಿಜ್ಞಾನದ ಕೈಗೆಟುಕದ ಒಂದು ಸಂಗತಿ ಅಂದರೆ ಅದು ತೆಲಂಗಾಣದ ಶ್ರೀ ಹಿಮಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತನ್ನ ಗರ್ಭಗುಡಿಯಲ್ಲೇ ಅದ್ಭುತವೊಂದನ್ನು ಬಚ್ಚಿಟ್ಟುಕೊಂಡು ಕೂತಿರುವ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದಲ್ಲಿದೆ. ಈ ದೇವಸ್ಥಾನ ಸುಮಾರು 4000 ವರ್ಷಗಳಿಂದ ಭಕ್ತರನ್ನ ಆಕರ್ಷಿಸ್ತಾ ಇದೆ. ಸ್ವತಃ ಲಕ್ಷ್ಮೀ ನರಸಿಂಹಸ್ವಾಮಿಯೇ ಒಂದು ಪವಾಡ. ಇಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಯಿಂದ ರಕ್ತ ಬರುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ಈ ಮೂರ್ತಿಯನ್ನ ಯಾರು ನಿರ್ಮಿಸಿದ್ದಲ್ಲ, ಅದು ತಾನೇ ಉದ್ಭವಗೊಂಡ ಮೂರ್ತಿ. ಅದ್ಭುತ ಅಂದರೆ ಅಲ್ಲಿನ ಅರ್ಚಕರು ಪೂಜೆಯ ಸಮಯದಲ್ಲಿ ಮೂರ್ತಿಯ ಎದೆ ಭಾಗದಲ್ಲಿ ಹೂವನ್ನು ಇಟ್ಟು ಅದನ್ನು ಸ್ವಲ್ಪ ಒತ್ತಿದಾಗ ಆ ಹೂವು ಮೂರ್ತಿಯಿಂದ ಒಳಗೆ ಹೋಗೋಕೆ ಪ್ರಾರಂಭ ಆಗುತ್ತೆ. ಮತ್ತೆ ಅದನ್ನು ಜೋರಾಗಿ ಒತ್ತಿದ್ರೆ ಆ ಒತ್ತಿದ ಜಾಗದಿಂದ ರಕ್ತ ಹರಿಯೋಕೆ ಶುರುವಾಗುತ್ತೆ. ಹೀಗೆ ರಕ್ತ ಬಂದರೆ ಅರ್ಚಕರು ಆ ಜಾಗಕ್ಕೆ ಗಂಧವನ್ನು ಲೇಪಿಸ್ತಾರೆ. ಈ ಜಾಗದಲ್ಲಿ ಸ್ವತಃ ಸ್ವಾಮಿ ನರಸಿಂಹನೇ ಬಂದು ಜೀವಂತವಾಗಿ ನೆಲೆಸಿರೋದಾಗಿ ನಂಬಲಾಗಿದೆ. ಈ ಅದ್ಭುತವನ್ನು ನೋಡಲು ದೇಶದ ನಾನಾ ಭಾಗಗಳಿಂದ ಜನ ಅಲ್ಲಿಗೆ ಆಗಮಿಸ್ತಾರೆ. ಅಲ್ಲಿನ ವಾತಾವರಣ ಭಕ್ತರನ್ನ ಆಧ್ಯಾತ್ಮ ಲೋಕಕ್ಕೆ ಕರೆದೊಯ್ಯುತ್ತೆ. ಅನೇಕ ಜನ ಸಂತಾನ ಭಾಗ್ಯ ಇಲ್ಲದ ದಂಪತಿಗಳು ಈ ದೇವರಿಗೆ ಪೂಜೆ ಹರಕೆ ಹೊತ್ತ ನಂತರ ಅವರಿಗೆ ಸಂತಾನ ಭಾಗ್ಯ ಒಲಿದ ಅನೇಕ ಉದಾಹರಣೆಗಳು ಇಲ್ಲಿ ಸಿಗುತ್ತೆ. ಇಲ್ಲಿನ ತೀರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಇಲ್ಲಿನ ತೀರ್ಥವನ್ನ ಆಧ್ಯಾತ್ಮಿಕ ತೀರ್ಥ ಅಂತ ಕುಡಿತಾರೆ. ಅನೇಕ ಸಂಶೋಧಕರು ಹಾಗೂ ವಿಜ್ಞಾನಿಗಳು ಇಲ್ಲಿನ ಪವಾಡ ಏನೆಂದು ಕಂಡುಹಿಡಿಯಲು ಮುಂದಾದ್ರು. ಆದರೆ ಅವರಿಗೂ ಈ ಅದ್ಭುತ ಮೂರ್ತಿಯ ರಹಸ್ಯವನ್ನ ಭೇದಿಸೋಕ್ ಆಗ್ಲಿಲ್ಲ. ಕೆಲವರು ಹೇಳ್ತಾರೆ, ಈ ದೇವಸ್ಥಾನದ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ವಲಯ ಇದೆ. ಆ ವಲಯ ಗಾಯವನ್ನ ಗುಣಮುಖ ಮಾಡುವ ಶಕ್ತಿಯನ್ನ ಹೊಂದಿದೆ ಅಂತಾರೆ. ಇಲ್ಲಿ ಯಾರಿಗೂ ಅರ್ಥ ಮಾಡ್ಕೊಳ್ಳೋಕೆ ಆಗದ ಕೆಲವು ತಾಳೆಗರಿ ಬರಹಗಳು ಸಿಕ್ಕಿವೆ ಅಂತ ಹೇಳಲಾಗಿದೆ. ಆ ಬರಹಗಳನ್ನ ಇಂದಿನವರೆಗೂ ಯಾರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಆ ತಾಳೆಗರಿಗಳಲ್ಲಿ ಬ್ರಹ್ಮಾಂಡ, ಜೀವನ ಹಾಗೂ ಆಧ್ಯಾತ್ಮದ ರಹಸ್ಯಗಳನ್ನು ಬರೆದಿಡಲಾಗಿದೆ ಅಂತ ಜನ ನಂಬಿದ್ದಾರೆ. ಈ ಬರಹಗಳನ್ನು ಅರ್ಥ ಮಾಡಿಕೊಂಡ್ರೆ ಅದು ನಮ್ಮನ್ನು ಆಧ್ಯಾತ್ಮ ಆಳದವರೆಗೆ ಕೊಂಡೊಯ್ಯುತ್ತೆ ಅಂತ ಹೇಳಲಾಗಿದೆ. ಅದರಲ್ಲಿ ಕೆಲವು ಮಂತ್ರಗಳನ್ನು ಸಹ ಬರೆದಿಡಲಾಗಿದೆ ಎನ್ನಲಾಗಿದೆ. ಆದರೆ ಅದು ಯಾವ ಮಂತ್ರ ಎಂದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಆ ತಾಳೆಗರಿಗಳನ್ನು ಅಲ್ಲಿನ ಅರ್ಚಕರು ಜೋಪಾನವಾಗಿರಿಸಿ ತಮ್ಮ ಮುಂದಿನ ತಲೆಮಾರುಗಳಿಗೆ ಅದರ ಪ್ರಾಮುಖ್ಯತೆಗಳನ್ನು ತಿಳಿಸಿ ಅದನ್ನು ಮತ್ತೆ ಜೋಪಾನವಾಗಿ ಇಡುವಂತ ಹೇಳ್ತಾರೆ. ಇಲ್ಲಿನ ಇನ್ನೊಂದು ಅದ್ಭುತ ಅಂದರೆ ಭಕ್ತರು ದೇವರ ಮುಂದೆ ನಿಂತು ಜೋರಾಗಿ ಮಂತ್ರೋಚ್ಚಾರಣೆ ಮಾಡಿದರೆ ಅದರ ಪ್ರತಿಧ್ವನಿ ಅವರಿಗೆ ಪುನಃ ಕೇಳಿಸುತ್ತೆ. ಆ ಪ್ರತಿಧ್ವನಿ ಸ್ವಾಮಿ ನರಸಿಂಹ ನಮ್ಮ ಕೋರಿಕೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಅನ್ನೋ ಹಾಗೆ ಇರುತ್ತೆ. ಆ ದೇವಸ್ಥಾನದ ನಿರ್ಮಾಣ ಶೈಲಿಯೇ ಹಾಗೆ, ಪ್ರತಿಧ್ವನಿ ಕೇಳಿಸೋ ರೀತಿ ನಿರ್ಮಿಸಲಾಗಿದೆ. ಸನಾತನ ಧರ್ಮದ ದೇವಸ್ಥಾನಗಳಲ್ಲಿ ಇಂತಹ ಎಷ್ಟೋ ಅದ್ಭುತಗಳು ಕಾಣಸಿಗುತ್ತೆ. ಆದರೆ ಇಂದಿನ ವಿಜ್ಞಾನ ಈ ಅದ್ಭುತಗಳನ್ನು ಬಗೆಹರಿಸುವಷ್ಟು ಮುಂದುವರೆದಿಲ್ಲ ಅನ್ನೋದು ಮಾತ್ರ ಸತ್ಯ. ಈ ದೇವಸ್ಥಾನಗಳು ನಿರ್ಮಾಣವಾಗುವ ಸಮಯದಲ್ಲಿ ಈಗಿನ ಪಾಶ್ಚಿಮಾತ್ಯರ ಆಧುನಿಕ ವಿಜ್ಞಾನ ಅನ್ನೋದೇ ಹುಟ್ಟಿರಲಿಲ್ಲ ಅನ್ನೋದು ಇನ್ನೊಂದು ಸತ್ಯ. ಇನ್ನೊಂದು ದಿನ ಇನ್ನೊಂದು ಅದ್ಭುತದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.